ಸೊ ಅಲ್ಲಿ ಮೇಲುಗಡೆ ಒಂದು ಪ್ಲೇಸಲ್ಲಿ ಟವರ್ ಸಿಗುತ್ತೆ, ಅಲ್ಲಿ ಗಂಟ ಇಲ್ಲಿರೋ ಪ್ರದೇಶಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡಿ. ನಾನು ನಿಮಗೆ ತಿಳಿಸ್ತೀನಿ ಹೇಗೆ ಕನೆಕ್ಟ್ ಮಾಡೋದು ಅಂತ ಸಾಧ್ಯವಾದರೆ. ಓಕೆ, ಇಲ್ಲಿ ತೋಟಗಳ ಮಧ್ಯೆ ಹೋಗುವಾಗ ಕಾಲ್ದಾರಿಗಳಲ್ಲೇ ಹುಡ್ಕೊಂಡು ಹೋಗ್ಬೇಕು. ಸೊ ಹಾಗೆ ಗೊತ್ತಿರೋ ದಾರಿಲಿ ಹೋಗ್ತಾಯಿದ್ದೀನಿ. ನೋಡಿ ಅಡಿಕೆ ಎಲ್ಲ ಬಿದ್ದಿದೆ. ಅಡಿಕೆಯಲ್ಲೆಲ್ಲ ಕ್ರಾಪು, ಅಡಿಕೆ ಕೆಳಗೆ ಬಿದ್ದಿರ್ತದೆ, ಕೆಲವು ಅದು ಎತ್ತಿಬಿಟ್ಟು ಕಲೆಕ್ಟ್ ಮಾಡಿ ಒಣಗಿಸ್ತಾರೆ. ಮತ್ತು ಈ ಥರ ಗೊಂಚಲಿರೋದನ್ನ ಕೊಯ್ದು ಬಿಟ್ಟು ಮತ್ತು ಕಲೆಕ್ಟ್ ಮಾಡಿ ಅದನ್ನು ಒಣಗಿಸ್ತಾರೆ. ಮತ್ತು ಅಡಿಕೆ ಮತ್ತು ತೆಂಗು ಎರಡು ಬೆಳೀತಾರೆ ಇಲ್ಲಿ. ಮಧ್ಯದಲ್ಲಿ ತೆಂಗು ಇರುತ್ತೆ. ಓಕೆ, ಇಲ್ಲಿ ಕೇರಳದಿಂದ ಬರೋ ಜಿಯೋ ಟವರ್ ಸಿಗುತ್ತೆ ಅಲ್ಲಿ. ಸೊ ಅದರಿಂದ ನಾವು ಅಲ್ಲಿ ಸ್ವಲ್ಪ ಸಿಗ್ನಲ್ ಸಿಕ್ಕಿದ್ರೆ ಮತ್ತೆ ಅದು ಬಂದ್ಬಿಟ್ಟು ನಾವು ವೈಫೈ ಕಾಲಿಂಗ್ ವೈಫೈಗೆ ಬಂದರೆ ಸೊ ಆಟೋಮೆಟಿಕಲಿ ನಮ್ಮ ಯಾವ ನೆಟ್ವರ್ಕ್ ಇದೆ ಅದು ಕನೆಕ್ಟ್ ಆಗುತ್ತೆ. ಸೊ ಅವಾಗ ನಮ್ಮ ಮನೇಲಿ ನೆಟ್ವರ್ಕ್ ಇಲ್ಲ ಅಂದ್ರೂ ಸೊ ಥ್ರೂ ವೈಫೈ ಕಾಲಿಂಗ್ ಮೂಲಕ ಸೊ ಈಸಿಯಾಗಿ ನಾವು ನಾರ್ಮಲ್ ಕಾಲ್ಸ್ ಮಾಡ್ಬೋದು. ಮೆಸೇಜಸ್, OTPs ಏನಾದ್ರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಅಯ್ಯೋ ಈಗ ಓಕೆ, ಮೇಲೆ ಹೋಗ್ಬೇಕೀಗ. ತೋರಿಸ್ತೀನಿ. ಸುಮಾರು ಒಂದು 5 ನಿಮಿಷ ವಾಕ್ ಮಾಡಿದ್ರೆ ಟವರ್ ಸಿಗುತ್ತೆ. ಆಲ್ಮೋಸ್ಟು ಈಗ ಒಂದು ವೈಫ್ ಮೊಬೈಲ್ ತೊಗೊಂಡಿದೆ, ಅಲ್ಲಿಗ ನೋಡಿ ಸಿಗ್ನಲ್ ಸಿಗ್ತಾಯಿಲ್ಲ. 21 ಓಕೆ, ನಿಮ್ಗೆ ಕಾಣಿಸ್ಬೋದು ಈಗ. ಸ್ವಲ್ಪ ಸಿಗ್ನಲ್ ಕಾಣಿಸ್ತಿದೆ. ಹಾಂ, ಈಗ ಸ್ವಲ್ಪ 5G 4G ಬಂದಿದೆ. ಸ್ವಲ್ಪ ಮೇಲೋದ್ರೆ ಕಾಂಟ್ಯಾಕ್ಟ್ ಸಿಗುತ್ತೆ. ಸೊ ನನ್ನ ಮೊಬೈಲಲ್ಲೂ ನೆಟ್ವರ್ಕ್ ಬರುತ್ತೆ. ಮತ್ತು ಸೀದಾ ನಮ್ಮ ಮನೆಗೆ ಹೋದರೆ ವೈಫೈ ಕಾಲಿಂಗ್ ಆರಾಮಾಗಿ. ನನಗೂ ಮೆಸೇಜ್ ಬರ್ತಾಯಿದೆ ಆಲ್ರೆಡಿ. ನನ್ನ ಮೊಬೈಲಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನಗೇನು ಕಾಣ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಫೈನಲಿ ಸುಮಾರು ನೆಟ್ವರ್ಕ್ ಸಿಕ್ತು. ಜಿಯೋ 4G 5Gನೂ ಇದೆ ಇಲ್ಲಿ. ಈ ಮೊಬೈಲಲ್ಲಿ 4G ಇರೋದು ಕಾರಣ 4G ಬರ್ತಿದೆ.